ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ನಮೋ ಭಗವತೆ ಧನ್ವಂತರಗೆ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಆರೋಗ್ಯ ರಹಸ್ಯಮಯ ವಿಚಾರಗಳನ್ನು ಮಾತನಾಡಿದ್ದೇನೆ. ಅಂದರೆ ಧನುರಾಶಿಯವರಿಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಗೋಸ್ಕರವಾಗಿ ಯಾವ ದೇವತಾರಾಧನೆಗಳನ್ನು ಮಾಡಿಕೊಳ್ಬೇಕು, ಧನುರಾಶಿಯವರಿಗೆ ದೀರ್ಘವಾದಂಥ ಆಯಸ್ಸು ಸಿಗಬೇಕು ಅಂತಂದರೆ ಯಾವ ದೇವತಾರಾಧನೆಗಳನ್ನು ಮಾಡಿಕೊಳ್ಬೇಕು, ಧನುರಾಶಿಯವರಿಗೆ ಯಾವುದೇ ರೋಗ ರುಜಿನಗಳು ಬಂದರೂ ಸಹ ಅದು ಪರಿಹಾರವಾಗಬೇಕು ಅಂದರೆ ಯಾವ ದೇವತಾರಾಧನೆಗಳನ್ನು ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಸಿಂಪಲ್ ಪರಿಹಾರಗಳನ್ನೆಲ್ಲ ಹೇಳ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಬಹಳ ಇಂಪಾರ್ಟೆಂಟ್. ಆದ್ದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಆಮೇಲೆ ಟೆಲಿಗ್ರಾಮು ಎಲ್ಲ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನೋ ಒಂದು ನಿಮ್ಮ ಕಡೆಯಿಂದ 10 ಜನಕ್ಕೆ ಇದು ರೀಚ್ ಆಗುವಂತಾಗಲಿ, ಒಳ್ಳೆ ಕೆಲಸಕಾರರಾಗಲಿ, ದಯವಿಟ್ಟು ಇದನ್ನು ಶೇರ್ ಮಾಡಿ ವಿಡಿಯೋನ. ಇದರ ಜೊತೆಗೆ ಏನಾದ್ರು ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಸ್, ನೆಕ್ಸ್ಟ್ ಆರೋಗ್ಯ. ಧನುರಾಶಿಯವರ ಆರೋಗ್ಯ. ಧನುರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವನ್ನ ಹಾಳು ಮಾಡಿಕೊಳ್ತಕ್ಕಂಥವ್ರು ಅಲ್ಲ, ಉತ್ತಮವಾದ ಆರೋಗ್ಯವನ್ನು ಮೇಂಟೈನ್ ಮಾಡ್ತಕ್ಕಂಥವರೇ. ಆದರೆ ಯಾವ ಧನುರಾಶಿಯವರ ವೈಯಕ್ತಿಕ ಜಾತಕದಲ್ಲಿ ಗುರುಗ್ರಹವೇ ಚೆನ್ನಾಗಿರೋದಿಲ್ವೋ, ಅಂದರೆ ಏನಾದರೂ ಮಕರ ರಾಶಿಯಲ್ಲಿ ಗುರು ಇದ್ದಾನೆ, ವೃಶ್ಚಿಕದಲ್ಲಿ ಗುರು ಇದ್ದಾನೆ, ಈ ಥರ ಇದ್ದಾಗ ಒಂದು ಸ್ವಲ್ಪ ಅವರಿಗೆ ಆರೋಗ್ಯ ಬಾಧೆಗಳಾಗೋದು ಸರ್ವೇ ಸಾಮಾನ್ಯ. ಇನ್ನು ಧನುನಲ್ಲೋ, ಮೀನದಲ್ಲೋ, ಅಷ್ಟಮದಾದಂತಹ ಕರ್ಕದಲ್ಲೋ ಏನಾದ್ರು ಗುರು ಇದ್ದರೆ ಉತ್ತಮ ಆರೋಗ್ಯ ಪ್ರಾಪ್ತಿ. ಧನುರಾಶಿಯವರು ಸಾಮಾನ್ಯವಾಗಿ ಯಾವುದೇ ಕೆಟ್ಟ ಅಭ್ಯಾಸಗಳು, ಆಮೇಲೆ ಚಿತ್ರ ವಿಚಿತ್ರ ಜೀವನ ಶೈಲಿಗಳು ಅದೆಲ್ಲ ಇರೋದಿಲ್ಲ. ಅದರಿಂದಾಗಿ ಅವರ ಆರೋಗ್ಯ ಸಾಮಾನ್ಯವಾಗಿ ಹಾಳಾಗಲ್ಲ, ಆಯ್ತಲ್ವಾ. ಇದು ರೇರ್ ಕೇಸಸ್ಗಳೆಲ್ಲ ಹಂಗಾಗ್ಬೋದು. ನೋಡಿ, 3 ವಿಭಾಗ ನಾನು ಆಗಲೇ ಹೇಳಿದೆ. 3 ವಿಭಾಗ ಏನಪ್ಪ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಶರೀರದಲ್ಲಿ ಒಂದಿಷ್ಟು ಶಕ್ತಿ ಇರಬೇಕು. ಒಳ್ಳೆಯ ಹೇಳ್ತಾರಲ್ಲ, ಒಳ್ಳೆ ಕಟ್ಮಸ್ತಾಳು ಅಂತಾರಲ್ಲ, ಒಳ್ಳೆ ಇಮ್ಯುನಿಟಿ ಪವರು, ಒಳ್ಳೆ ಶಕ್ತಿ, ಒಳ್ಳೆ ಏನು ಸದೃಢವಾದ ಶರೀರ, ವಜ್ರವತ್ ದೃಢಕಾಯ ಅಂತ. ಕಾಯ ಅಂದ್ರೆ ಶರೀರ, ವಜ್ರದಂತಹ ಶರೀರ, ಒಳ್ಳೆ ಗಟ್ಟುಮುಟ್ಟಾದ ಕಟ್ಟಮಸ್ತಾಳಾಗಬೇಕು ನೀವು ಅಂತಂದರೆ ಧನುರಾಶಿಯವರು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ಗೋಸ್ಕರ ಗುರುಗ್ರಹದ ಆರಾಧನೆ ಮಾಡಬೇಕು. ಧನುರಾಶಿಯವರು ಗುರುವಾರ ಮನೆ ಹತ್ತಿರದಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದ್ದರೆ ಹೋಗೋದು, ಅಥವಾ ಈಶ್ವರನ ದೇವಸ್ಥಾನ ಇದ್ದರೆ ಗುರುವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬರೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅಥವಾ ಪ್ರತಿದಿನ ಗುರುಗ್ರಹದ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು ಖಂಡಿತವಾಗಿ ಉತ್ತಮವಾದ ಸದೃಢ ಶರೀರ, ಉತ್ತಮ ಕಾಯ, ನಿಮ್ಮ ಶರೀರವೇ ಗಟ್ಟಿಯಾಗಿರುತ್ತೆ. ಯಾವುದೇ ರೀತಿಯಾದಂಥ ಸುಸ್ತು ಅದು ಇದು ಏನಿರಲ್ಲ. ನಾನು ಹೇಳ್ತಿರೋದು ಜ್ಯೋತಿಷ್ಯ ರೀತಿಯ ಪರಿಹಾರ ಮಾರ್ಗಗಳು. ಈಗ ಒಂದು ಉತ್ತಮವಾದ ಆರೋಗ್ಯ ಇರಬೇಕು ಅಂದರೆ ನೀವು ಡಾಕ್ಟರ್ ಹೇಳ್ದಂಗೆ ಕೇಳಬೇಕು, ಡೈಟಿಷಿಯನ್ ಇರ್ತಾರಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು, ಉತ್ತಮವಾದ ಆಹಾರ ಸೇವನೆ, ಉತ್ತಮವಾದ ಜೀವನ ಶೈಲಿ ಇದೆಲ್ಲ ಇಟ್ಕೊಳ್ಬೇಕು. ಇಟ್ಕೊಂಡ್ರೂ ಕೂಡ ಕೆಲವು ವಿಷಯಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡಬೇಕು? ಸರ್, ನಾನು ಡಾಕ್ಟರ್ ಹೇಳ್ದಂಗೆ ಕೇಳ್ತೀನಿ, ನಮ್ಮ ಏನೋ ಫಿಸಿಷಿಯನ್ ಹೇಳ್ದಂಗೆ ಕೇಳ್ತೀನಿ, ನಮ್ಮ ಡೈಟ್ರಿ ಕೊಡ್ತಾರೆ ಅದ್ರ ಪ್ರಕಾರ ಹೇಳ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ನನಗೆ ಸುಸ್ತು, ನನ್ನ ಕೈಲಿ ಆಗಲ್ಲ ಅಂತ ಇರ್ತಾರಲ್ಲ ಕೆಲವರು. ಹಣೆ ಬರಕ್ಕೆ ಹೊಣೆ ಯಾರು? ನೀವೇ. ಸೊ ಅದರಿಂದ ದೈವಿ ಮಾರ್ಗಗಳನ್ನು, ಜ್ಯೋತಿಷ್ಯ ಮಾರ್ಗಗಳನ್ನು ನಾನು ಕೆಲವಷ್ಟು ನಿಮಗೆ ಕೊಡ್ತಾ ಇದ್ದೇನೆ. ಗುರುಗ್ರಹದ ಆರಾಧನೆ ಜಾಸ್ತಿ ಮಾಡಿಕೊಂಡ್ರೆ ನಿಮ್ಮ ಶರೀರ, ಕಾಯ, ಈ ಶರೀರ ಸ್ವಲ್ಪ ಸದೃಢವಾಗಿರುತ್ತೆ. ಯಾವಾಗ ಶರೀರ ಸದೃಢವಾಗಿರುತ್ತೋ ನೀವು ಎಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡಬಹುದಾಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೆ ಅದೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಚೆನ್ನಾಗಿದ್ದರೆ ಉತ್ತಮವಾಗಿರುತ್ತೆ. ಇನ್ನೂ ಉತ್ತಮ ಮಾಡಿಸ್ಕೊಳ್ಳೋಕೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಮಾಡ್ಕೊಳ್ಬೇಕು, ಚೆನ್ನಾಗಿದ್ದನ್ನು ಇನ್ನೂ ಉತ್ತಮ ಮಾಡ್ಕೊಳ್ಬೇಕು ಅಂತಂದರೆ ಗುರುಗ್ರಹದ ಆರಾಧನೆ ಮಾಡ್ಕೊಳ್ಬೇಕು. ಗುರು ಆರಾಧನೆಯಲ್ಲಿ ಬರ್ತಕ್ಕಂಥದ್ದು
ಮೊಟ್ಟ ಮೊದಲನೇದಾಗಿ ಮನೆ ಹತ್ತಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿರಬಹುದು, ಅಥವಾ ಗುರು ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಅಥವಾ ನೀವು ಯಾವುದೇ ದೇವಸ್ಥಾನದಲ್ಲಿ ನವಗ್ರಹಗಳಿದ್ದೇ ಇರುತ್ತಲ್ಲ, ಮಧ್ಯದಲ್ಲಿ ಸೂರ್ಯಗ್ರಹ ಇದ್ದರೆ ಸೂರ್ಯ ಪೂರ್ವಾಭಿಮುಖವಾಗಿರ್ತಾನೆ. ಆದ್ದರಿಂದ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥವ್ರೆ ಗುರುಗ್ರಹನಾಗಿರ್ತಾನೆ. ಸೊ ಆ ಗುರುಗ್ರಹಕ್ಕೆ ಒಂದು ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂನಲ್ಲಿ ಅರ್ಚನೆ, ಪ್ರದಕ್ಷಿಣೆ, ನಮಸ್ಕಾರಗಳು ಈ ಥರ ಗುರುವಾರಗಳಲ್ಲಿ ಮಾಡಿದಾಗ ನಿಮ್ಮ ಶರೀರ ಉತ್ತಮವಾದ ಒಳ್ಳೆ ಶರೀರ, ಕಟ್ಟುಮಸ್ತಾದ ಆಳು, ಒಳ್ಳೆ ಗಟ್ಟಿ ಶರೀರ ಸಿಗ್ತದೆ ನಿಮಗೆ, ಆಯ್ತಲ್ವಾ. ನೆಕ್ಸ್ಟ್ ಏನಂದರೆ ರೋಗ ರುಜಿನಗಳಿಂದ ತಪ್ಪಿಸಿಕೊಳ್ಳಬೇಕು. ಯಾವುದೇ ರೋಗ ರುಜಿನ ನಿಮಗೆ ಟಚ್ ಬರಬಾರ್ದು, ನಿಮಗೆ ಯಾವ ರೋಗನೂ ಬರಬಾರ್ದು. ಅಥವಾ ಯಾವುದೋ ಒಂದು ರೋಗ ಎಲ್ಲರಿಗೂ ಬಂದ್ಮೇಲೆ ನಮಗೂ ಒಂಚೂರು ಬಂದಿರುತ್ತೆ ರೀ, ಏನೋ ನೀವು ಕೆಲಸ ಮಾಡೋ ಆಫೀಸಲ್ಲಿ 6 ಜನಕ್ಕೆ ಜ್ವರ ಬಂತು ಅಂದರೆ 7ನೇವ್ರು ನೀವು ಬರಲೇಬೇಕಾದ ಪರಿಸ್ಥಿತಿ ಇರ್ತದೆ. ಸೊ ಆ ಫ್ಲೂ ಯಾವುದೋ ರೀತಿಯಲ್ಲಿ ನಿಮಗೆ ಒಂದಿಷ್ಟು ರೋಗ ರುಜಿನಗಳು ಬರೋದನ್ನ ಅದನ್ನು ತಡಿಬೇಕು, ಅಥವಾ ಒಂದು ಬರದಿರೋಂಗೆ ತಡಿಬೇಕು. ಇನ್ನೊಂದು ಅಕಸ್ಮಾತ್ ನಿಮಗೆ ಯಾವುದೇ ಆರೋಗ್ಯ ಬಾಧೆ ಇರಲಿ ಅದು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತಂದರೆ ನಿಮಗೆ ರೋಗ ರುಜಿನಗಳ ಕಾರಕ ಷಷ್ಠ್ಯಾಧಿಪತಿಯಾದ ಶುಕ್ರ. ಸೊ ಶುಕ್ರನ ಆರಾಧನೆಯನ್ನು ಮಾಡಿಕೊಂಡ್ರೆ ಧನುರ್ರಾಶಿಯವರಿಗೆ ಯಾವುದೇ ರೋಗ ಬಾಧೆ ಇರಲಿ, ನಾನೀಗ ಹೇಳುವಂಥ ಶುಕ್ರನ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಒಂದೇ ಶಾಶ್ವತ ಪರಿಹಾರ ಸಿಗ್ತದೆ. ಇಲ್ಲ ತತ್ಕಾಲ ಪರಿಹಾರ, ಒಂದು ಮಾರ್ಗದರ್ಶನ, ಹಿಂಗೆ ಹೋದರೆ ಉತ್ತಮ ಡಾಕ್ಟರ್ ಸಿಗ್ತಾರೆ, ಉತ್ತಮ ಔಷಧಿಗಳು ಸಿಗುತ್ತೆ, ಉತ್ತಮ ಜನರ ಸಂಪರ್ಕ ಸಿಗುತ್ತೆ, ಇದಾರು ಆಗುತ್ತೆ, ಆಯ್ತಲ್ವಾ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ದೇವತಾರಾಧನೆಯನ್ನು ಮಾಡಿದಂತಹ ಶ್ರಮ ವ್ಯರ್ಥ ಆಗೋದಿಲ್ಲ. ಸೊ ಆದ್ದರಿಂದ ನೀವು ಧನುರಾಶಿಯವರಾಗಿದ್ದು ನಿಮಗೆ ಯಾವುದೇ ರೋಗ ಬಾಧೆಗಳಿರಲಿ ಅದು ನಿಮಗೆ ಪರಿಹಾರವಾಗಿ ಒಳ್ಳೆ ಆರೋಗ್ಯ ಬೇಕು ಅಂದರೆ ಷಷ್ಠ್ಯಾಧಿಪತಿಯಾದ ಶುಕ್ರನ ಆರಾಧನೆ ಮಾಡಬೇಕು. ಶುಕ್ರ ಚೆನ್ನಾಗಿದ್ದರೆ ನಿಮ್ಮ ರೋಗ ಬಾಧೆಗಳೆಲ್ಲ ಪರಿಹಾರ. ಶುಕ್ರನ ಅನುಗ್ರಹ ಪಡೆದ್ರೆ ನಿಮ್ಮ ರೋಗ ಬಾಧೆಗಳೆಲ್ಲ ಪರಿಹಾರ. ಹೇಗೆ ಶುಕ್ರ ಅನುಗ್ರಹ ಪಡೆಯೋದು? ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಲಲಿತಾ ಸಹಸ್ರನಾಮವನ್ನು ಓದೋಕ್ಕಾಗಿಲ್ಲ, ಅಷ್ಟರ ಜ್ಞಾನ ಇಲ್ಲ, ನೋ ಪ್ರಾಬ್ಲಮ್ಸ್, ಯೂಟ್ಯೂಬಲ್ಲಿ ಹಾಕೊಂಡು ಕೇಳಿಸ್ಕೊಳ್ಳಿ, ಆಯಿತಾ. ಸೊ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಕೇಳುವಂಥದ್ದು. ನೀವೇ ಓದೋಕ್ಕಾದರೆ ದಯವಿಟ್ಟು ದುರ್ಗಾ ಅಷ್ಟೋತ್ರವನ್ನು ಪ್ರತಿದಿನ ಓದಿ. ಶುಕ್ರ ಅಷ್ಟೋತ್ರ, ದುರ್ಗಾ ಅಷ್ಟೋತ್ರ ಓದ್ಬೋದು. ಆಮೇಲೆ ಶುಕ್ರವಾರ ಅಥವಾ 9 ಶುಕ್ರವಾರಗಳು ಅಥವಾ ಇನ್ನೂ ಕಂಟಿನ್ಯೂ ಮಾಡಿದ್ರೂ ಪರವಾಗಿಲ್ಲ, ಮುತ್ತೈದೆಯರಿಗೆ ನೀವು ಅರ್ಶಿನ ಕುಂಕುಮ ವಿಳೆದೆಲೆ ಅಡಿಕೆ ಹಣ್ಣು ಕಾಯಿ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋದು. ಮುತ್ತೈದೆಯರ ಆರಾಧನೆಯನ್ನು ಶುಕ್ರವಾರ ದಿವಸ ಧನುರ್ರಾಶಿಯವರು ಮಾಡಿದ್ರೆ ಉತ್ತಮ, ಯಾವುದೇ ರೀತಿಯಾದಂತಹ ರೋಗ ಪೀಡೆಗಳಿದ್ರೂ ಅದು ಪರಿಹಾರ ಆಗುತ್ತೆ, ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗುತ್ತೆ ನಿಮಗೆ. ಜೊತೆಗೆ ಆಮೇಲೆ ದುರ್ಗಾ ಕವಚ ಅಂತ ಬರುತ್ತೆ, ದೇವಿ ಕವಚ, ದುರ್ಗಾ ಕವಚ ಅಂತ ಕರೀತಾರೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರ ಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದ ಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರಿ ಇತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ. ಈ ಥರ ನಿಮಗೆ ದುರ್ಗಾ ಕವಚ ಅಂತ ಬರ್ತದೆ. ಸೊ ಅದರಿಂದ ಆ ದುರ್ಗಾ ಕವಚ ಸ್ತೋತ್ರಗಳನ್ನು ನೀವು ಪಠನ ಮಾಡ್ಕೊಳ್ತಕ್ಕಂಥದ್ದು, ಶ್ರವಣ ಕೇಳಿಸ್ಕೊಳ್ತಕ್ಕಂಥದ್ದು. ಇಲ್ಲ ಅಂತಂದರೆ ಇನ್ನೂ ಉತ್ತಮ ಅಂತಂದರೆ ಶುಕ್ರವಾರಗಳಲ್ಲಿ ನೀವು ದೇವಿ ಚಂಡಿಕಾ ಪಾರಾಯಣವನ್ನು ಮಾಡಿಸ್ಬೋದು. ಇಲ್ಲ ಮನೆ ಹತ್ತಿರ ಇರುವ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನಕ್ಕೆ ಶುಕ್ರವಾರ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಆ ಟೈಮಲ್ಲಿ ಯಾರೋ 1-2 ಜನ ಮುತ್ತೈದರಿಗೆ ನೀವು ಅರ್ಶಿನ ಕುಂಕುಮ ಕೊಟ್ಟು ಬರ್ಬೋದು. ಉತ್ತಮ, ಯಾವುದೇ ರೋಗ ಬಾಧೆಗಳಿದ್ರೂ ಪರಿಹಾರ ಆಗುತ್ತೆ, ಆಯ್ತಲ್ವಾ. ಇದರಲ್ಲೇ ಮೇಲೆ ಇನ್ನೂ ಪವರ್ಫುಲ್ ಅಂತಂದ್ರೆ ಇವಾಗ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ವಿಡಿಯೋ ಎಂಡ್ ತನಕ ನೋಡಿ. ಸ್ಫಟಿಕವನ್ನು ಧನುರಾಶಿಯವರು ಬಳಸಿದರೆ ಸ್ಫಟಿಕಕ್ಕೆ ನಿಮ್ಮ ರೋಗ ಬಾಧೆಗಳನ್ನು ಪರಿಹಾರ ಮಾಡುವ ಒಂದು ಶಕ್ತಿ ಇರ್ತದೆ. ಆದ್ದರಿಂದ ಆ ಸ್ಫಟಿಕವನ್ನು ನೀವು ಅಂದರೆ ವಿಶೇಷ ಅಭಿಮಂತ್ರಿತ ಸ್ಫಟಿಕ, ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ನಿಮಗೆ ಇನ್ನೂ ವಿವರವಾಗಿ ತಿಳಿಸ್ತಾನೆ, ಆಯಿತಾ. ಓಕೆ, ನೆಕ್ಸ್ಟ್ ಇನ್ನು ಈಗ ಒಂದು ಆರೋಗ್ಯ ಗಟ್ಟಿಯಾಗಿ ಇಟ್ಕೊಳ್ಳೋದು, ಎರಡನೇದು ರೋಗ ಬರ್ದಿರೋಂಗೆ ನೋಡ್ಕೊಳ್ಳೋದು, ಬಂದರೆ ಹೋಗ್ಲಿಕ್ಕೆ ಏನು ಮಾಡಬೇಕು 2 ಹೇಳಿದ್ದಾನೆ. ದೀರ್ಘವಾದಂಥ ಆಯಸ್ಸಿಗೋಸ್ಕರ ಏನು ಮಾಡಬೇಕು? ದೀರ್ಘವಾದಂಥ ಆಯಸ್ಸು ಕೊಡ್ತಕ್ಕಂಥದ್ದು ಆಯುರ್ದೇವತೆ ಅಂತ, ಆಯ್ತಲ್ವಾ. ಅದಕ್ಕೂ ವಿಶೇಷವಾದ ಪರಿಹಾರವನ್ನಿದೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತಾನೆ. ಅದಲ್ಲದೆ ನಿಮಗೆ ಅಷ್ಟಮಾಧಿಪತಿಯಾದ ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ನೀವೇನು ಮಾಡಬೇಕು? ಸೋಮವಾರ ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. 8 ಸೋಮವಾರಗಳು ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ, ಅದನ್ನು ವರ್ಷಕ್ಕೊಂದ್ಸಲ ಮಾಡ್ಕೊಂಬಂದ್ರು ಕೂಡ ನಿಮಗೆ ದೀರ್ಘವಾದಂಥ ಆಯಸ್ಸು ಧನುರಾಶಿಯವರಿಗೆ. ಇದಲ್ಲದೆ ಇನ್ನೇನು ಮಾಡಬಹುದು? ನೀವು ಈಶ್ವರ ಹಾಗೂ ಪಾರ್ವತಿ ಎರಡರದ್ದು ಅಷ್ಟೋತ್ರಗಳನ್ನು ಓದ್ಕೋಬೋದು. ಪ್ರತಿದಿನ ಶಿವ ಅಷ್ಟೋತ್ರ, ದುರ್ಗಾ ಅಷ್ಟೋತ್ರ ಓದ್ಕೊಂಬಿಟ್ರು ಆಗುತ್ತೆ. ಇನ್ನೇನು ಮಾಡಬಹುದು ಅಂದರೆ ಈ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಮೊಟ್ಟ ಮೊದಲನೇದಾಗಿ ನಿಮಗೆ ಒಳ್ಳೆಯ ಶಕ್ತಿ, ಆರೋಗ್ಯ ಇತ್ಯಾದಿಗಳು ಚೆನ್ನಾಗಿ ಬರಬೇಕು,
ನಿಮಗೆ ರೋಗ ಪೀಡೆಗಳು ಪರಿಹಾರವಾಗಬೇಕು. ಮೂರನೇದಾಗಿ ನಿಮಗೆ ದೀರ್ಘಾಯುಸ್ ಬರಬೇಕು. ಸೊ ನೀವೇನು ಮಾಡಬೇಕು, ಕ್ಷೇತ್ರಗಳಲ್ಲಿ ತುಲಾಭಾರ ಸೇವೆ ಮಾಡಿಸ್ಬೇಕು. ಎಲ್ಲೆಲ್ಲಿ ಮಾಡಿಸ್ಬಹುದು ನೋಡಿ, ರಾಷ್ಟ್ರಾಧಿಪತಿ ಗುರು ಆದ್ರಿಂದಾಗಿ ವರ್ಷಕ್ಕೊಂದ್ಸಲ ನೀವು ಮಂತ್ರಾಲಯಕ್ಕೋ ಅಥವಾ ಗಾಣಗಾಪುರಕ್ಕೋ ಅಥವಾ ಗುರು ಸನ್ನಿಧಾನಗಳು, ನಿಮಗೆ ಸಾಗರ ಹೋದರೆ ನಿಮಗೆ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನ, ಇಂತಹ ಗುರು ಸನ್ನಿಧಾನಗಳಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸ್ಬೋದು. ಅಕ್ಕಿಯಲ್ಲೇ ಮಾಡಿಸಿ, ಜೊತೆಗೆ ಒಂದು 5 kg 10 kg ಕಡಲೆಕಾಳು ಇಟ್ಕೊಳ್ಬೇಕಾದ್ರೆ. ಇನ್ನು ವರ್ಷಕ್ಕೊಮ್ಮೆ ಅಮ್ಮನವರ ಶಕ್ತಿಪೀಠ ಕ್ಷೇತ್ರಗಳಿರ್ತಾವಲ್ಲ, ಅಮ್ಮನವರ ಸನ್ನಿಧಾನಗಳು, ಕೊಲ್ಲೂರು ಇರಬಹುದು ಅಥವಾ ಬೇರೆ ಯಾವುದಾದ್ರು ಅಮ್ಮನವರ ಕ್ಷೇತ್ರಗಳಲ್ಲಿ ನೀವು ಶುಕ್ರವಾರಗಳಲ್ಲಿ ನೀವು ತುಲಾಭಾರ ಮಾಡಿಸ್ತಕ್ಕಂಥದ್ದು. ಮೊದಲನೇದಾಗಿ ಗುರು ಸನ್ನಿಧಾನಗಳಲ್ಲಿ ಗುರುವಾರ, ಅಮ್ಮನವರ ಸನ್ನಿಧಾನಗಳಲ್ಲಿ ಶುಕ್ರವಾರ, ವರ್ಷಕ್ಕೊಮ್ಮೆ ನೀವು ತುಲಾಭಾರ ಸೇವೆ, ಅಕ್ಕಿ ಪ್ಲಸ್ ಅವರೆ, ಒಂದು 5 kg 10 kg ಅವರೇ ಇಟ್ಕೊಳ್ಳಿ ಅದರಲ್ಲಿ, ಆಯಿತಾ. ನೆಕ್ಸ್ಟ್ ಇನ್ನೇನು ಮಾಡ್ಬೋದು, ಆಯುಷ್ಯ ವೃದ್ಧಿಯಾಗಬೇಕು ಅಂದರೆ ಧನುರಾಶಿಯವರು ಶಿವ ಸನ್ನಿಧಾನದಲ್ಲಿ ಸೋಮವಾರ ನಿಮಗೆ ತುಲಾಭಾರ ಮಾಡಿಸ್ಬೋದು. ನೀವು ಈಗ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಸ್ನಾನ ಮಾಡಿ, ಗರ್ಭಗುಡಿ ಬಳಿ ಒಂದು ತೀರ್ಥ ಸ್ನಾನ ಮಾಡಿ, ಈಶ್ವರನ ಸನ್ನಿಧಾನ ಧರ್ಮಸ್ಥಳ, ಅಲ್ಲಿ ನೀವು ಸೋಮವಾರದ ದಿವಸ ಬೆಳಗ್ಗೆ ಒಂದು ಅಕ್ಕಿಯಲ್ಲಿ ತುಲಾಭಾರ ಮಾಡಿಸ್ಕೊಂಡು ಸ್ವಾಮಿಗೊಂದು ರುದ್ರಾಭಿಷೇಕ ಸಂಕಲ್ಪ ಮಾಡ್ಕೊಂಡು ಬಂದರೆ ಆಗೋಯ್ತು ಅಲ್ವಾ. ಸೊ ಈಸಿ. ಈ ಥರ ಕೂಡ ನೀವು ಮಾಡಿದಾಗ ದೀರ್ಘಾಯಸ್ಸು, ಎಂತಹ ಧನುರಾಶಿಯವರು ಆರೋಗ್ಯ ಪೀಡಿಯಾಗಿ ಹಾಸ್ಪಿಟಲೈಸ್ ಆಗಿ ಸೀರಿಯಸ್ ಆಗಿದ್ದರೂ ಕೂಡ ಈ ಒಂದು ಸಂಕಲ್ಪ ಮಾಡಿ ಅವರು ಗುಣಮುಖರಾದ್ಮೇಲೆ ಅದೊಂಥರ ಅವರಿಗೆ ಅವರ ಹೆಸರು ಅನುದಾನ ಮಾಡಿಸೋದು, ಸೋಮವಾರಗಳಲ್ಲಿ ಅವರೆಲ್ಲ ಅಕ್ಕಿಯಲ್ಲಿ ತುಲಾಭಾರ ಮಾಡಿಸೋದೆಲ್ಲ ಮಾಡಿದ್ರೆ ಖಂಡಿತ ಅವರಿಗೆ ಅಪಮೃತ್ಯು ಪೀಡೆಗಳ ಪರಿಹಾರವಾಗಿ ದೀರ್ಘವಾದ ಆಯಸ್ಸು ಸಿಗ್ತದೆ. ಇಷ್ಟಕ್ಕೂ ಮೀರಿ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕಲ್ವಾ. ಈ ವಿಡಿಯೋ ಎಂಡಲ್ಲಿ ನಾನು ಉತ್ತಮವಾದಂಥ ಆರೋಗ್ಯಕ್ಕೆ ಒಂದು ಮಂತ್ರ ಪರಿಹಾರವನ್ನು ಕೊಡ್ತೇನೆ. ಪ್ರತಿದಿನ ಆ ಮಂತ್ರವನ್ನು ಡೈಲಿ ರೆಗ್ಯುಲರ್ ಆಗಿ ಕೇಳ್ತಾ ಇರಿ. ಅದ್ಭುತವಾದ ಧನ್ವಂತರಿ ಮಂತ್ರವನ್ನು ಕೊಡ್ತೇನೆ ನಿಮಗೆ. ಅದಲ್ಲದೆ ಒಂದು ವಿಶೇಷವಾದ ಪರಿಹಾರ ಇದೆ. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂದರೆ ಮಾರ್ಚ್ 10ನೇ ತಾರೀಕು. ಅದೆಲ್ಲಿ ನಮ್ಮ ಈ ಯಾಗಶಾಲೆಯಲ್ಲ, ಅದು ಬಂದು ಉತ್ತರದಲ್ಲಿ, ಭಾರತದ ಉತ್ತರದಲ್ಲಿ, ಎಲ್ಲಿ, ನೇಪಾಳ ಪಶುಪತಿನಾಥನ ಸನ್ನಿಧಾನ. ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ, ಮಾರ್ಚ್ 8ನೇ ತಾರೀಕು ಮಹಾಶಿವರಾತ್ರಿ, ಮಾರ್ಚ್ 10ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಆ ಶಿವರಾತ್ರಿ ಅಮಾವಾಸ್ಯೆಯ ಪರ್ವಕಾಲ ಮಾರ್ಚ್ 10ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮ, ಅದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಆಯುಷ್ಯ ಹೋಮ. ಈ 3 ಹೋಮಗಳ ಕಾಂಬಿನೇಷನ್ ಅದ್ಭುತವಾದಂಥದ್ದು. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯಾದಿ ಲಕ್ಷಣ 7 ಒಂದು 7 ವಿಧದ ಅಪಮೃತ್ಯುಗಳಿದೆ ಅಂತ. ಅದೆಲ್ಲ ಪರಿಹಾರವಾಗಿ ದೀರ್ಘವಾದಂಥ ಆಯಸ್ಸು ಮನುಷ್ಯ ಪಡಿಬೇಕು. ಬರೀ ಆಯಸ್ಸು ಪಡೆದ್ರೆ ಆಗಲಿಲ್ಲ, ಉತ್ತಮವಾದ ಸದೃಢ ಆರೋಗ್ಯವನ್ನು ಸಹ ಪಡಿಬೇಕು ಅಂದಾಗ ರುದ್ರನ ಆಯುಷ್ಯ ಹೋಮದ ಸಹಿತವಾಗಿ, ಮಹಾಮೃತ್ಯುಂಜಯ ಹೋಮ ಸಹಿತವಾಗಿ ರುದ್ರನ ಆರಾಧನೆ, ಈಶ್ವರನ ಆರಾಧನೆಯನ್ನು ಮಾಡಿದಾಗ ನಮಗೆ ಅದ್ಭುತವಾದಂತಹ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತರ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನುಪಂಗವ ಅಂತ ಬರ್ತದೆ ಪ್ರಾರ್ಥನೆ. ಅದೇ ಥರ ಆ ಮಾರ್ಕಂಡೇಯ ಮಹರ್ಷಿಗಳ ಒಂದು ಅನುಗ್ರಹದಿಂದ ಏನು ಮಹಾಮೃತ್ಯುಂಜಯನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ, ಅದು ಎಲ್ಲ ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ಉತ್ತಮವಾದ ದೇಹಾರೋಗ್ಯ, ಆಯುಷ್ಯ ಹೋಮದಿಂದ ಆಯುಷ್ಯ, ಮೃತ್ಯುಂಜಯ ಹೋಮದಿಂದ ದೇಹಾರೋಗ್ಯ, ರುದ್ರ ಹೋಮದಿಂದ ಅದು ಮಹಾಶಿವರಾತ್ರಿಯ ಪರ್ವಕಾಲ, ಹಾಗೂ ಸನ್ನಿಧಾನ ಎಂಥದ್ದು ಪಶುಪತಿಯ ಸನ್ನಿಧಾನ. ಆದ್ದರಿಂದ ಅಂತಹ ಸನ್ನಿಧಾನದಲ್ಲಿ ರುದ್ರಹೋಮ ಅನ್ನುವಂಥದ್ದು ಪಾಪಗಳ ಪ್ರಾಯಶ್ಚಿತ್ತ, ಮಹಾಪ್ರಾಯಶ್ಚಿತ್ತ ಏನಾದ್ರು ಮಾಡಬೇಕು ಅಂದರೆ ರುದ್ರಹೋಮ ಮಾಡ್ತಾರೆ, ಆಯ್ತಲ್ವ. ಆದ್ದರಿಂದ ಅಂತಹ, ಯಾಕೆಂದರೆ ರೋಗಬಾಧೆಗಳು ಬರೋದೇ ನಾವೇನೋ ಮಾಡಿದಂತಹ ಪಾಪಗಳಿಂದಾಗಿ, ಅದರ ಫಲಶ್ರುತಿಯಾಗಿ ಬರುವಂಥದ್ದು ರೋಗಬಾಧೆಗಳು. ಅವಶ್ಯ ಅನುಭೋಕ್ತವ್ಯಂ ಅಂತ, ಅವಶ್ಯವಾಗಿ ಅನುಭವಿಸ್ಬೇಕು ಅಂತ. ಸೊ ಅದರಿಂದಾಗಿ ನಾವು ರುದ್ರನಲ್ಲಿ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಇದೆಲ್ಲ ಪರಿಹಾರವಾಗ್ತದೆ, ರೋಗಬಾಧೆಗಳು, ಮೃತ್ಯುಂಜಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ. ಸೊ ಆದ್ದರಿಂದ ಇಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ನಾವು ಮಾರ್ಚ್ 10ನೇ ತಾರೀಕು ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರಿಗೂ ಸಹ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮವನ್ನು ಮಾಡಿ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ, ಹಾಗೂ ಆಯುಷ್ಯ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡಿ, ಈ ವಿಶೇಷವಾದ ಸ್ಫಟಿಕವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದು ಸ್ಫಟಿಕ ಬಾಣಲಿಂಗ. ಇದು
ಸ್ಫಟಿಕ ಬಾಣಲಿಂಗ. ಈ ಸ್ಫಟಿಕ ಬಾಣಲಿಂಗವನ್ನು ನೀವು ದೇವ್ರ ಮೇಲೆ ಇಟ್ಕೊಂಡು, ನಾವು ಯಾಕೆಂದರೆ ಎನರ್ಜೈಸ್ ಮಾಡಿ ತಂದಿರ್ತೀವಲ್ಲ, ಸೊ ಅದರಿಂದ ನೀವು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಬಹುದು. ಇಲ್ಲ ಇದಕ್ಕೊಂದು ಹುಕ್ ಹಾಕಿದ್ದೇವೆ, ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಒಂದು ಕಪ್ಪು ದಾರದಲ್ಲೋ ಕೆಂಪು ದಾರದಲ್ಲೋ ಈ ಸ್ಫಟಿಕ ಬಾಣಲಿಂಗವನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡಾಗ ಖಂಡಿತವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಗಾಗಿ, ಯಾಕೆಂದರೆ ನಾವು ಏನು ಬೇಕೋ ಇದಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಹೋಮ ಪೂಜೆ ಎಲ್ಲ ಆಗಿರುತ್ತಲ್ಲ, ಸೊ ಅದರಿಂದ ಈ ಪ್ರಸಾದ ಸ್ವರೂಪವಾದ ಈ ಸ್ಫಟಿಕ ಬಾಣಲಿಂಗವನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಅತಿ ಉತ್ತಮವಾಗಿರ್ತದೆ. ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಪಶುಪತಿನಾಥ ನೇಪಾಳದಲ್ಲಿ ಮಹಾಶಿವರಾತ್ರಿಯ ಅಮಾವಾಸ್ಯೆ 10ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಅಲ್ಲಿಂದಲೇ ಲೈವ್ ನೋಡ್ತೀರಾ, ಅಲ್ಲೇ ಲೈವ್ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನಿಮ್ಮ ಊರಲ್ಲಿ ಇಲ್ಲಿಯೇ ಕೂತ್ಕೊಂಡು ನೀವು ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ ಮಾಡೋದು, ಕುಂಕುಮ ಪ್ರಸಾದ ಹಾಗೂ ಈ ಸ್ಫಟಿಕ ಬಾಣಲಿಂಗ ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಅಥವಾ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಇದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಯಾಕೆಂದರೆ ಸ್ಫಟಿಕ ನಿಮ್ಮ ಶರೀರದಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ತೆಗೆದು ನಿಮಗೆ ಉತ್ತಮವಾದ ಆರೋಗ್ಯ ಕೊಡಲಿಕ್ಕೆ ಸಹಾಯಕಾರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಸ್ಫಟಿಕ ಬಾಣಲಿಂಗವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಆ ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಪ್ರತಿನಿತ್ಯ ನೀವೆಲ್ಲರೂ ಸಹ ಕೇಳಿಸ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬರೀ ಧನ್ವಂತರಿ ಮಂತ್ರದ್ದೇ ಲಿಂಕ್ ಸಹ ಹಾಕಿರ್ತೇನೆ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಹೆಚ್ಚು ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ.
ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा।